ಅಲ್ಲ, ಇದರಲ್ಲಿ ಬಹುಶಃ ಒಂದ್ ಆಯಾಮವನ್ನ ಅರ್ಥ ಮಾಡ್ಕೊಂಡ್ರೆ, ಯಾವ ಉದ್ದೇಶದಿಂದ ಇದನ್ನ ಕರೆ ಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಆಗ ಒಂದೇ ರೀತಿಯಾದಂತ ಅಭಿಪ್ರಾಯ ಬರ್ಲಿಕ್ಕೂ ಸಾಧ್ಯ ಇದೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಇವಾಗ ನಾವು ಏನ್ ಮಾಡ್ತೀವಿ, ನಾವೆಷ್ಟು ಆಮದು ಮಾಡ್ತೀವಿ, ಎಷ್ಟು ನಾವು ಕೊಂಡ್ಕೊಳ್ತೀವಿ ಅಂತ. ಆಮದು ಎಷ್ಟು ಮಾಡ್ತೀವಿ, ರಫ್ತು ಎಷ್ಟು ಮಾಡ್ತೀವಿ ಅಂತ. ಅದನ್ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನ್ ಆಗ್ತಾ ಇದೆ ಈ ಯುದ್ಧದ ಸಂದರ್ಭದಲ್ಲಿ, ಮತ್ತೆ ಯಾಕೆ ರೂಪಾಯಿಯ ಕುಸಿತ ಆಗ್ತಾ ಇದೆ, ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು, ಹಿಂದೆ ಎಲ್ಲಾನು ಯುದ್ಧದ ಸಮಯದಲ್ಲಿ ಜನ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು ಅಂದ್ರೆ, ತಾವು ಸೈನಿಕರಾಗಿ ಹೋಗೋದ್ರ ಜೊತೆಗೆ ತಮ್ಮ ಮನೆಯಲ್ಲಿದ್ದಂತಹ ಬಂಗಾರ ಎಲ್ಲವನ್ನ ಕೊಡ್ತಾ ಇದ್ರು. ಆದ್ರೆ ಇಂಥ ಸ್ಥಿತಿಯಲ್ಲಿ ಈಗ ಭಾರತ ಏನಾಗಿದೆ ಅಂತಂದ್ರೆ, ನಾವ್ ಅರ್ಥ ಮಾಡ್ಕೋಬೇಕು, 4 ಮೇಜರ್ ಕಮಾಡಿಟೀಸು, ಈ ಆಯಿಲ್, ಗೋಲ್ಡ್, ಫರ್ಟಿಲೈಸರ್ಸು, ಮತ್ತೆ ವೆಜಿಟೇಬಲ್ ಆಯಿಲ್ ಅಂದ್ರೆ ಇಡಿಬಲ್ ಆಯಿಲ್, ಈ 4 ನಮ್ಗೆ ಬಹುತೇಕ ನಮ್ಮ ಇಂಪೋರ್ಟ್ ಬಿಲ್ ಅನ್ನ ತಿಂತಾ ಇದೆ. ಸೊ ಇಂಪೋರ್ಟ್ ಬಿಲ್ ಅಲ್ಲಿ ನಾವು ಯಾವಾಗ ನಾವು ಇಂಪೋರ್ಟ್ ನ ಮಾಡ್ಕೊಳ್ಳುವಾಗ ನಾವು ಯಾವ್ದ್ರಲ್ಲಿ ಪೇ ಮಾಡ್ತಾ ಇದೀವಿ ಅಂತಂದ್ರೆ, ಮೆಜಾರಿಟಿ ಪೇ ಮಾಡ್ತಾ ಇದ್ವಿ ಡಾಲರ್ ಅಲ್ಲಿ. ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಇಂಥ ಕ್ರೈಸಿಸ್ ಟೈಮ್ ಅಲ್ಲಿ ಏನಾಗ್ತಾ ಇದೆ, ಇದು 100 ರುಪೀಸು ಕ್ರಾಸ್ ಆಗ್ಬಿಡುತ್ತೆ ಇದೇ ತರ ಆದ್ರೆ. ಯಾಕಂದ್ರೆ ಮುಂಚೆಯಿಂದ ಈ ಸ್ವಿಫ್ಟ್ ಸಿಸ್ಟಮ್ ಅಲ್ಲಿ ಈಗಲೂ ಡಾಮಿನೆಂಟ್ ಕರೆನ್ಸಿ ಅದು. ಸ್ವಿಫ್ಟ್ ಸಿಸ್ಟಮ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಡಾಲರ್ಗೆ ಡಾಮಿನೆಂಟ್ ಕರೆನ್ಸಿ, ಡಾಲರ್ಗೆ ಕನ್ವರ್ಟ್ ಮಾಡ್ತೀವಿ, ಡಾಲರ್ಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇರುತ್ತೆ. ರೂಪಾಯಿ, ಯಾಕಂದ್ರೆ ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತಾ ಇರೋದ್ರಿಂದ ಇಂಪೋರ್ಟ್ಗೆ ನಾವು ಹೆಚ್ಚೆಚ್ಚು ಡಾಲರ್ ಅನ್ನ ಕೊಡಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನ ಹಿಂಗೆ ಮಾಡಿ ಅಂತಲ್ಲ, ಎಷ್ಟು ಸಾಧ್ಯ ಆಗತ್ತೆ. ಈಗ ನೋಡಿ, 700 ಇಂದ 1000 ಟನ್ ನಾವು ಪ್ರತಿ ವರ್ಷ ಬಂಗಾರವನ್ನ ಆಮದು ಮಾಡ್ಕೊಳ್ತೀವಿ. ಅಂದ್ರೆ ನಾವ್ 2ನೇ ಲಾರ್ಜೆಸ್ಟ್ ಕನ್ಸ್ಯೂಮರ್ ಸಿಟಿ ವಿಶ್ವಕ್ಕೆ. ಕಳೆದ ವರ್ಷ 71.98 ಬಿಲಿಯನ್ ಡಾಲರ್ ಅಷ್ಟು ನಾವೇನ್ ಮಾಡಿದೀವಿ, ಆಮದು ಮಾಡ್ಕೊಂಡಿದೀವಿ. ಈ ಆಮದು ಮಾಡ್ಕೊಂಡಾಗ ಏನಾಗುತ್ತೆ, ನಮ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಇದೆ. KGF ಚೆನ್ನಾಗಿದ್ದಾಗ ಎಲ್ಲ ನಡೀತಾ ಇತ್ತು. ಇವಾಗ ಏನಂದ್ರೆ ಬರೀ 780 ಕೆಜಿ ಇಂದ 850 ಕೆಜಿ ಅಷ್ಟೇ ನಮ್ದು ಡೊಮೆಸ್ಟಿಕ್ ಪ್ರೊಡಕ್ಷನ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ಏನು ಅಂತಂದ್ರೆ, ಈಗ ಆಗ್ಲೇ ಬಂಗಾರ ಭಾರತದಲ್ಲಿ 34,600 ಟನ್ ಬಂಗಾರ ಇದೆ ಅಂತ ಹೇಳಿ ಮಾರ್ಗನ್ ಸ್ಟ್ಯಾನ್ಲಿ ಅವರು ಕೂಡ ಒಂದು ಸರ್ವೆ ಮಾಡಿ ತಿಳಿಸಿದ್ದಾರೆ. ನಮ್ಮ ಮನೆಗಳಲ್ಲಿ ಅಷ್ಟು ಬಂಗಾರ ಇದೆ ಅಂದ್ರೆ, ನಮ್ಮ ಭಾರತದ ಇವತ್ತಿನ GDP ಡಾಲರ್ ಅಲ್ಲಿ ಲೆಕ್ಕ ಹಾಕಿದ್ರೆ ಬಹುತೇಕ ಅದಕ್ಕೆ ಈಕ್ವಲೆಂಟ್ ಇದೆ. ಸೊ ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ ಒಂದು ವರ್ಷ ನೀವು ಆದಷ್ಟು ಟ್ರೈ ಮಾಡಿ ಅನ್ನುವಂಥದ್ದು ಏನಂದ್ರೆ, ಬಂಗಾರವನ್ನ ಕೊಂಡ್ಕೊಳ್ಳದೆ ಇರೋಕೆ ಪ್ರಯತ್ನ ಪಡಿ ಅನ್ನೋ ಒಂದು ಸಲಹೆ ಅದು. ಅಂದ್ರೆ ಮದುವೆ ಇಂಥ ಕಾರ್ಯಕ್ರಮಗಳಿದ್ರೆ ತಗೋತಾರೆ, ಅವಾಗ ಏನು ಮಾಡಕ್ಕಾಗಲ್ಲ. ನಾನು ಹೇಳ್ತಿರೋದು ಏನು ಅಂದ್ರೆ, ಈ 71.98 ಬಿಲಿಯನ್ ಡಾಲರ್ ಅಲ್ಲಿ ಕಡೆ ಪಕ್ಷ 50 ಬಿಲಿಯನ್ ಡಾಲರ್ ಅಷ್ಟು ಕಡಿಮೆ ಆದ್ರೇನು, ಇನ್ನೊಂದಷ್ಟು ಜನ ಆಮದು ಮಾಡ್ಕೊಂಡ್ರೇನು ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಡಿಮೆ ಆಗತ್ತೆ, ನಮ್ಮ ಸ್ಟ್ರೆಂತ್ ಆಗುತ್ತೆ, ರುಪಿಗೆ ಹೆಚ್ಚು ಬೆಲೆ ಬರುತ್ತೆ ಅನ್ನುವಂಥದ್ದು ಒಂದೇ ಇಲ್ಲಿ ರೀಸನ್. ಇನ್ನೇನೋ ಬೇರೆ ಬಂಗಾರ ಕೊಂಡ್ಕೊಳ್ಳೇಬೇಡಿ, ಕ್ರೈಸಿಸ್ ಕ್ರಿಯೇಟ್ ಮಾಡ್ಬೇಕು ಅನ್ನುವಂಥದ್ದಲ್ಲ. ಭಾರತದ ದೂರದೃಷ್ಟಿಯಿಂದ ಅದನ್ನ ಒಂದು ನಾವ್ ಹಂಗ್ ಮಾಡಕ್ ಸಾಧ್ಯ ಆದ್ರೆ ಆಗ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಮ್ಮಿ ಆಗತ್ತೆ, ಭಾರತ ಇನ್ನೂ ಹೆಚ್ಚು ವೇಗವಾಗಿ ಬೆಳಿಬಹುದು. ಹಾಗೇನೆ ನಾವೇನ್ ವಿಕಸಿತ ಭಾರತದ ಕಲ್ಪನೆ ಇದೆ ಅದ್ರ ಕಡೆಗೆ ಸಾಗಬಹುದು ಅನ್ನುವಂಥದ್ದು ಒಂದೇ ಅಲ್ಲಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಹಂಗಂತ ಬಂಗಾರದ ಎಲ್ಲಾ ಅಂಗಡಿಗಳು ಮುಚ್ಚಿಬಿಡ್ತಾರೆ, ಅವ್ರಿಗೇನು ಕೆಲಸಗಾರರೇನೋ, ಅಕ್ಸಾಲಿಗರ ಕೆಲಸ ಏನು, ಈ ತರದೊಂದು ವಾದವನ್ನು ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಇದು ಯಾವುದಕ್ಕೂ ಯಾಕೆ ತೊಂದರೆ ಆಗಲ್ಲ ಅಂತಂದ್ರೆ, ನಾವು ಇವಾಗ ಕಳೆದ ವರ್ಷದ ಆಯಾಮವನ್ನ ನೋಡಿದ್ರೆ, ಗೋಲ್ಡ್ ಎಕ್ಸ್ಚೇಂಜ್ ಆಗೋದ್ರ ಜೊತೆಗೆ ಒಂದಷ್ಟು ರೀಸೈಕ್ಲಿಂಗ್ ಕೂಡ ಆಗ್ತಾ ಇರುತ್ತೆ. ಈಗ ಎಕ್ಸ್ಚೇಂಜ್ ಮಾಡ್ತಾರೆ, ಅದನ್ನ ಗೋಲ್ಡ್ ನ ರೀಸೈಕಲ್ ಮಾಡ್ಕೊಳ್ತಾರೆ. ಆ ತರದ ಒಂದು 25ರಿಂದ 30% ಒಂದು ಆವರೇಜ್ ಭಾರತದಲ್ಲಿ ನಡೀತಾ ಇದೆ. ಅದು ಈಗ ಈ ತರದ ಸಂದರ್ಭದಲ್ಲಿ ಬಹುಶಃ ಹೆಚ್ಚಾಗಬಹುದು. ಆ ತರದಲ್ಲಿ ನಡೀತಾ ಇದೆ. ಕೇಶವ್ ಅವರೇ, ಸಂಕಷ್ಟದ ಮುನ್ಸೂಚನೆನ ಅಥವಾ ಸಂಕಷ್ಟದ ದಿನಗಳಿಗೆ ತಯಾರಿ ಮಾಡಿಕೊಳ್ಳಿ ಅನ್ನುವಂತ ಸಂದೇಶನ ಪ್ರಧಾನಿಯವರಿಂದ ಬಂದಿರೋದು. ಅಂದ್ರೆ ಇದು ನೀವು ದೂರದೃಷ್ಟಿಯಿಂದ ಯೋಚನೆ ಮಾಡ್ಬೇಕು. ಇಲ್ಲಿ ಏನಂದ್ರೆ, ಇವಾಗಲೇ ನಾವು ಸಂಕಷ್ಟಕ್ಕೆ ಒಳಗಾಗಲ್ಲ, ಇದು ಹೀಗೇನೆ ಮುಂದುವರಿತಾ ಇದ್ರೆ ಏನಾಗತ್ತೆ ಅನ್ನುವಂಥದ್ದು. ನಾನು ನಿಮ್ಗೆ ಇನ್ನೊಂದು ಅಂಕಿಅಂಶ ಕೊಟ್ಟು ಇದನ್ನ ಸಬ್ಸ್ಟಾನ್ಶಿಯೇಟ್ ಮಾಡ್ತೀನಿ. ನಮ್ಮಲ್ಲಿ ಎಕ್ಸ್ಪೋರ್ಟ್ಸ್ ಎಷ್ಟಿದೆ ಅಂತ ಗಮನಿಸಿ. ಈ ಕ್ರೈಸಿಸ್ ಟೈಮ್ ಅಲ್ಲಿ ಮತ್ತೆ ಟ್ಯಾರಿಫ್ ರೆಜಿಮ್ ಅಲ್ಲಿ ಇವೆಲ್ಲದರ ಹೊಡೆದಾಟದ ನಡುವೆಯೂ ಎಕ್ಸ್ಪೋರ್ಟ್ ಸ್ವಲ್ಪ ಜಾಸ್ತಿ ಆಗಿದೆ, ಹಾಗೆ ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಿಮ್ದು ಕಳೆದ ವರ್ಷದ ಅಂದ್ರೆ 26 ಫೈನಾನ್ಷಿಯಲ್ ಇಯರ್ ಏನು ಎಂಡ್ ಆಯ್ತು, ಅವಾಗಿನ ಎಕ್ಸ್ಪೋರ್ಟ್ಸ್ ನೋಡಿದ್ರೆ ನೀವು 441.18 ಬಿಲಿಯನ್ ಡಾಲರ್ ಅಷ್ಟು ನಾವು ಎಕ್ಸ್ಪೋರ್ಟ್ ಮಾಡಿದೀವಿ, ಅಂದ್ರೆ ನಾವು ರಫ್ತು ಮಾಡಿದೀವಿ. ಆಮದರಷ್ಟು ನಾವು ಆಮದು ಮಾಡ್ಕೊಂಡಿದೀವಿ. ಅಂದ್ರೆ ನಮ್ಮಲ್ಲಿ ಡೆಫಿಸಿಟ್ ಏನು 332 ಬಿಲಿಯನ್ ಡಾಲರ್. ಈ 332 ಬಿಲಿಯನ್ ಡಾಲರ್ ನಾವು ರಾತ್ರೋರಾತ್ರಿ ಸರಿ ಮಾಡಕ್ಕಾಗಲ್ಲ. ಈಗ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದೀವಿ, ಆತ್ಮನಿರ್ಭರತ ಅಂತ ಸರ್ಕಾರ ಹೇಳ್ತಾ ಇದೆ. ಅದೆಲ್ಲದರ ನಡುವೆಯೂ ನಮ್ದು ಇಂಪೋರ್ಟ್ಸ್ ಇವಾಗ ಸದ್ಯದಲ್ಲಿ ಜಾಸ್ತಿನೇ ಇದೆ ಎಕ್ಸ್ಪೋರ್ಟ್ಸ್ಗಿಂತ. ಸೊ ಈ ಕ್ರೈಸಿಸ್ ಅನ್ನ ಸಾಲ್ವ್ ಮಾಡಕ್ಕೆ ಒಂದ್ ವಿಧಾನ. ಇನ್ನು ಬರೀ ಇಷ್ಟು ಹೇಳ್ಬಿಟ್ಟು ನಾವು ಕಡಿಮೆ ಮಾಡಿದ್ರೆ ಸರಿ ಹೋಗ್ಬಿಡುತ್ತಾ, ಸುಧಾರಣೆ ಆಗ್ಬಿಡುತ್ತಾ? ಆಗಲ್ಲ.
ಸರ್ಕಾರ ಕೂಡ ಇನ್ನಷ್ಟು ಸುಧಾರಣೆಗಳನ್ನ ಮಾಡ್ಬೇಕಾಗತ್ತೆ. ಸರ್ಕಾರ ಸುಧಾರಣೆ ಮಾಡುವಾಗ ಇನ್ನಷ್ಟು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗೆ, ಸ್ಟಾರ್ಟ್ಅಪ್ಸ್ಗೆ ಇನ್ನಷ್ಟು ಇನ್ಸೆಂಟಿವ್ಸ್ ಕೊಡಬೇಕಾಗತ್ತೆ. ಅವೆರಡು ಸೇರಿದ್ರೆ ಖಂಡಿತ ಭಾರತ ಈ ಒಂದು ಕ್ರೈಸಿಸ್ ಇಂದ ಹೊರಗೆ ಬರುತ್ತೆ. ಹಂಗಂತ ಸದ್ಯಕ್ಕೆ ಇರೋ ಪ್ರಾಬ್ಲಮ್ ಇದೆ. 1991 ನೆನಪಿಸ್ತೀನಿ ನಿಮ್ಗೆ. ಅವಾಗ ನಮ್ಮ ಹತ್ರ ಏನಾಗಿತ್ತು, ದಯವಿಟ್ಟು ಅದನ್ನ ನಾವೆಲ್ಲರೂ ನೆನಪಿಸ್ಕೋಬೇಕು. ನಮ್ಮ ಹತ್ರ ಇಂಪೋರ್ಟ್ ಬಿಲ್ ನ ಪೇ ಮಾಡಕ್ಕೆ ಕೇವಲ 15 ದಿನದ ಇಂಪೋರ್ಟ್ ಬಿಲ್ ಪೇ ಮಾಡಕ್ಕೆ ನಮ್ಮ ಹತ್ರ ಹಣ ಇತ್ತು. ಆ ತರದೊಂದು ಕ್ರೈಸಿಸ್ ಮತ್ತೆ ಬರ್ಲಿಕ್ಕಿಲ್ಲ. ಆದ್ರೆ ಎಚ್ಚರಿಕೆಯಿಂದ ಇರಬೇಕು ನಾವು. ಇವಾಗಿಂದನೇ ಒಂದೊಂದಷ್ಟು ಕ್ರಮಗಳನ್ನ ಕೈಗೊಂಡ್ರೆ, ಯಾಕೆಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ. 40 ದಿನ ಆದ ತಕ್ಷಣ ಯುದ್ಧ ಸೀಸ್ ಫೈರ್ ಆಯ್ತು, ಎಲ್ಲರೂ ನಾವು ಖುಷಿ ಪಟ್ಟಿದ್ವಿ. ಅಟ್ಲೀಸ್ಟ್ ಇವಾಗ ಅದು ಹೊರ್ಮುಜ್ ಜಲಸಂಧಿಯ ಸಮಸ್ಯೆ ಬಗೆಹರಿಯುತ್ತೆ, ಭಾರತಕ್ಕೆ ಆರಾಮಾಗಿ ನಮ್ಗೆ ಅಲ್ಲಿಂದ ಬರ್ಬೇಕಾದ, ಯಾಕಂದ್ರೆ 85% ಆಯಿಲ್ ನಾವು ಅಲ್ಲಿಂದ ನಾವು ಒಟ್ಟಾರೆಯಾಗಿ ಆಮದು ಮಾಡ್ಕೊಳ್ತೀವಿ, ಅಲ್ಲಿಂದ ಬರುವಂತದ್ದು ಬರುತ್ತೆ. ಇದನ್ನೆಲ್ಲ ಒಂದು ಯೋಚನೆ ಇತ್ತು. ಆದ್ರೆ ಯಾವಾಗ ಹೊರ್ಮುಜ್ ಜಲಸಂಧಿಯ ಕ್ರೈಸಿಸ್ ಇನ್ನೂ ಸಾಲ್ವ್ ಆಗಲಿಲ್ಲ. ಅದ್ ಯಾವಾಗ ಸಾಲ್ವ್ ಆಗತ್ತೆ ಅಂತಲೂ ಇವಾಗ್ಲೂ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಂಥದೊಂದು ಸಂದರ್ಭದಲ್ಲಿ ಈ ತರದೊಂದು ಮಾಡಿದ್ರೆ, ಈಗ ಸಲಹೆ ಕೊಟ್ಟ ತಕ್ಷಣ ಎಲ್ಲರೂ ಮಾಡ್ತಾರೆ ಅಂತಲ್ಲ. ಹಿಂದೆ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1965 ಅಲ್ಲಿ ಫುಡ್ ಕ್ರೈಸಿಸ್ ಇದ್ದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ವಾರಕ್ಕೊಂದಿನ ಉಪವಾಸ ಮಾಡಕ್ಕಾದ್ರೆ ಒಂದೊತ್ತು ಊಟ ಬಿಡಿ ಅಂತ ಹೇಳಿದ್ರು. ಸುಮಾರು ಜನ ಫಾಲೋ ಮಾಡಕ್ಕೂ ಟ್ರೈ ಮಾಡಿದ್ರು. ನಾನೇ ಭೇಟಿ ಮಾಡಿದ್ದೀನಿ ಎಷ್ಟೊಂದ್ ಜನನ್ನ. ಒಂದು 10 ವರ್ಷದಿಂದ ಅವರು ಇಲ್ಲ ನಾವು ಇವತ್ತು ಮದ್ದಿಂದ ಫಾಲೋ ಮಾಡಿದ್ದಪ್ಪ, ಹಿಂಗೆ ಮಾಡ್ತಾ ಇದೀವಿ ಅಂತ ಹೇಳಿದ ಜನ ನೋಡಿದೀನಿ. ಈ ತರದಲ್ಲಿ ಇದ್ರಲ್ಲೂ ಒಂದು 30% ಫಾಲೋ ಆದ್ರೇನು ಭಾರತಕ್ಕೆ ಏನು ಫಾರಿನ್ ಎಕ್ಸ್ಚೇಂಜ್ ಸೇವ್ ಆಗಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಫಾರೆಕ್ಸ್ ನೋಡಿ, ಕ್ರೈಸಿಸ್ ಶುರು ಆದಾಗಿಂದ $38 ಬಿಲಿಯನ್ ಅಷ್ಟು ನಮ್ದು ಫಾರೆಕ್ಸ್ ಕಡಿಮೆ ಆಗಿದೆ. ಅಂದ್ರೆ $728.5 ಬಿಲಿಯನ್ ನಮ್ಮ ಹತ್ರ ಫಾರೆಕ್ಸ್ ಇತ್ತು. ಯಾವಾಗ ಫೆಬ್ರವರಿ 2026 ಅಲ್ಲಿ. ಅದು ಫಸ್ಟ್ ಮೇ 2026 ಅಷ್ಟೊತ್ತಿಗೆ $690.7 ಬಿಲಿಯನ್ ಆಯ್ತು. ಅಂದ್ರೆ ಕಡಿಮೆ ಆಗ್ತಾ ಇದೆ. ಈಗ ಇದನ್ನ ಇವಾಗಲೇ ನಾವು ಸ್ವಲ್ಪ ಪ್ಲಗ್ ಮಾಡೋಣ ಅನ್ನುವಂತ ವಿಚಾರಕ್ಕಾಗಿ ಕೇಶವ್ ಅವರೇ ಮಾತಾಡಿದ್ದೀರಿ. ಅದನ್ನ ನೋಡ್ತೀನಿ. ಯಾಕಂದ್ರೆ ಇಂಥೊಂದು ಕ್ರೈಸಿಸ್ ಉಪಯೋಗಿಸ್ಕೊಂಡು, ಕ್ರೈಸಿಸ್ ಯಾವಾಗ ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ತಾ ಇದೆ. ಈಗ ಬಹುಶಃ ಮೋದಿಜಿ ಅವರು ಆ ಕಾರಣಕ್ಕಾಗಿ ಈ ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸರ್ಕಾರ ಕೂಡ ಸುಧಾರಣೆಗಳನ್ನ ಮಾಡ್ಬೇಕಾಗಿದೆ. ಈಗ ಸ್ನೇಹಿತರು ಪ್ಯಾನಲ್ ಅಲ್ಲಿ ಹೇಳ್ತಿರೋದು ಆ ತರದ್ದು ಏನೇನೋ ಅವಕಾಶಗಳಿದೆ. ಗೋಲ್ಡ್ ಅಲ್ಲಿ ಒಂದು ಪಾರ್ಕ್ ಮಾಡ್ಬೇಕಾ ಮಾಡಿ, ಇನ್ನ ಏನೋ ರಿಫಾರ್ಮ್ಸ್ ಮಾಡ್ಬೇಕು ನೋಡಿ. ಕಂಪೋಸ್ಟ್ ನ ಯೂಸ್ ಮಾಡ್ಬೋದು. ನಮ್ಮಲ್ಲಿ ಈಗ ಯಾವಾಗ ಕೆಮಿಕಲ್ ಫರ್ಟಿಲೈಸರ್ಸ್ಗೆ ನಾವು ಹೆಚ್ಚು ಒತ್ತನ್ನ ಕೊಡ್ತಾ ಇದ್ವಿ. ಕೆಮಿಕಲ್ ಫರ್ಟಿಲೈಸರ್ಸ್ಗೆ ಈಗ ಮೋದಿಜಿ ಹೇಳ್ತಾ ಇದ್ರೆ 50% ರೆಡ್ಯೂಸ್ ಮಾಡೋಣ. ಸೊ ಈಗ ಈ ತರದ ಅಂದ್ರೆ ನಮ್ಮಲ್ಲಿ ಸಿಗುವಂತ ಆರ್ಗ್ಯಾನಿಕ್ ಆದಂತ ಇದನ್ನ ಬದಲಾವಣೆಯನ್ನ ಮಾಡ್ಕೊಂಡು, ಕಂಪೋಸ್ಟ್ ಅನ್ನ ಉಪಯೋಗಿಸ್ಕೊಂಡು ಫರ್ಟಿಲೈಸರ್ಸ್ ನಾವು ಉಪಯೋಗಿಸಿದ್ರೆ ಈಗಾಗಲೇ ನಾವು ತುಂಬಾ ಓವರ್ ಕನ್ಸ್ಯೂಮ್ ಮಾಡ್ತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿ $300 ಒಂದು ಬ್ಯಾಗ್ ಸಿಗುತ್ತೆ, $3,000 ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ. ಒಂದೇನು ಅಂತಂದ್ರೆ ಒಂದ್ ಸ್ವಲ್ಪ ಈಗ ಯೂರಿಯಾ ಓವರ್ ಕನ್ಸ್ಯೂಮ್ ಎಲ್ಲ ವರ್ಗಕ್ಕೂ ಹೇಳ್ತಾ ಇದೆ. ಸೊ ಯಾವಾಗ್ಲೂ ನಮ್ಗೆ ಏನಂದ್ರೆ ಇದನ್ನ ಹೆಚ್ಚಾಗತ್ತೆ, 2 ಕ್ವಿಂಟಲ್ ಹೆಚ್ಚಾಗತ್ತೆ ಒಂದು ಬ್ಯಾಗ್ಗೆ ಅಂತಂದ್ರೆ 4 ಬ್ಯಾಗ್ ಹಾಕಿದ್ರೆ ಇನ್ನೂ ಜಾಸ್ತಿ ಆಗತ್ತೆ. ಈ ತರದೊಂದು ಇದೆ. ರೈತರಿಗೂ ತಿಳಿಸ್ಬೇಕಾಗುತ್ತೆ. ಹಾಗೇನೆ ಒಂದಷ್ಟು ನಮ್ಮಲ್ಲೇ ಇರುವಂತ ಉಪಯೋಗಿಸಿದ್ರೆ ಕಂಪೋಸ್ಟ್ ನ ಯೂಸ್ ಮಾಡಿದ್ರೆ. ಆಮೇಲೆ ಈಗ ಇನ್ನೊಂದು, ಈಗ ಗ್ಯಾಸ್ ಸಮಸ್ಯೆ ಇದೆ. 62% ನಾವು ಅದನ್ನ ಹೊರ ದೇಶದಿಂದ ಬಳಸ್ತಾ ಇದ್ದೀವಿ. ಅದನ್ನು ನಾವೀಗ ಬಯೋಫ್ಯೂಯಲ್ ಕಡೆಗೆ ಹೋದ್ರೆ, ಬಯೋಗ್ಯಾಸ್ ಕಡೆಗೆ ಹೋದ್ರೆ ಅದ್ರನ್ನು 100% ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಬಹುಶಃ ಈ ತರದೊಂದು ಕ್ರೈಸಿಸ್ ನಮ್ಗೆ, ಅಂದ್ರೆ ಸರ್ಕಾರ ಕೂಡ ಅದಕ್ಕೆ ಬೇಕಾದಂತ ಇನ್ಸೆಂಟಿವ್ಸ್ ನ ಘೋಷಿಸಬೇಕು. ಈಗ ನಮ್ಗೆ 50% ನಿಮ್ ಲೆಕ್ಕದಲ್ಲೇ ಈಗ ನೋಡಿ, 50% ನಮಗ್ ಕಡಿಮೆ ಆದ್ರೆ ನಮ್ದು ಲಾಸ್ಟ್ ಇಯರ್ ಡೆಫಿಸಿಟ್ $333 ಬಿಲಿಯನ್ ಇದೆ. $332 ಬಿಲಿಯನ್ ಇದೆ. $332 ಬಿಲಿಯನ್ ಅಂದ್ರೆ ಮಿನಿಮಮ್ ನಮ್ಗೆ $150 ಬಿಲಿಯನ್, $160 ಬಿಲಿಯನ್ ಅರ್ಧ ಆಗ್ಬಿಟ್ರೆ ಎಷ್ಟು ಅಡ್ವಾಂಟೇಜ್ ಇದೆಯಲ್ಲ. ಅದ್ರ ಜೊತೆಗೆ ಬೂಸ್ಟ್ ಕೊಡ್ತಾ ಇದೀವಿ. ನಾವೀಗಾಗ್ಲೇ ಎಕ್ಸ್ಪೋರ್ಟ್ಸ್ಗೆ ಮೇಕ್ ಇನ್ ಇಂಡಿಯಾ ಮಾಡ್ತಾ ಇದೀವಿ. ಬೇರೆ ಬೇರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸ್ಗೆ ಕರೀತಾ ಇದೀವಿ, ನೀವು ನಮ್ಮಲ್ಲಿ ಬಂದು ಮಾಡಿ ಅಂತ. ಸೊ ಎರಡನ್ನೂ ಆತ್ಮನಿರ್ಭರತ ಅಂದ್ರೆ ಬರೀ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಇಲ್ಲ ಅಂತ ಹೇಳಿಲ್ಲ, ಅವರೂ ಬರಬಹುದು, ನಮ್ಮಲ್ಲಿರೋರು ಡೊಮೆಸ್ಟಿಕ್ ಕಂಪನೀಸು ಮಾಡಿ. ಈ ತರದೊಂದು ಒಂದು ಮಿಶ್ರಣವಾಗಿರೋದ್ರಿಂದ ಖಂಡಿತ ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೆ ಬೇಕಾದಂತ ಪೂರಕವಾದ ವಾತಾವರಣವನ್ನ ಸರ್ಕಾರ ಕೂಡ ಕೊಡ್ತಾ ಇದೆ, ಇನ್ನೂ ಕೊಡ್ಲಿ ಅನ್ನುವಂಥದ್ದು ನನ್ನ ಆಶಯ. ಈಗ ಆವಾಗಲೇ ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡುವಾಗ ಕೂಡ ನೋಡಿ, ಒಂದು $10 ರಿಂದ $15 ಖಂಡಿತ ಹೆಚ್ಚಾಗತ್ತೆ. ಅದಕ್ಕೆ ನಾವು ಮಾನಸಿಕವಾಗಿ ಕೂಡ ಸಿದ್ಧ ಆಗಿರ್ಬೇಕಾಗತ್ತೆ ಅನ್ನುವಂಥದ್ದನ್ನ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ $10 to $15 ಹೆಚ್ಚಾಗೇ ಆಗತ್ತೆ ಇವಾಗ. ಯಾಕೆಂದ್ರೆ ಪ್ರತಿ ಒಂದು ತಿಂಗಳಿಗೆ ಕಂಪನಿಗಳು ನಷ್ಟ ಅನುಭವಿಸ್ತಾ ಇರೋದು 30 ರಿಂದ 32 ಸಾವಿರ ಕೋಟಿಯಷ್ಟು ನಷ್ಟವನ್ನ ಅವು ಅನುಭವಿಸ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಅಷ್ಟನ್ನ ಬೇರ್ ಮಾಡಕ್ಕೆ ಇವಾಗ ರೆಡಿ ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಅನಂತರ ಕಡಿಮೆ ಆಗ್ಬಹುದು ಅದು. ಈಗ ಪ್ರತಿ ದಿನ ನಮ್ಮಲ್ಲಿ 300 ಮಿಲಿಯನ್ ಅಷ್ಟು ಪೆಟ್ರೋಲ್ ನಾವು ಕನ್ಸ್ಯೂಮ್ ಮಾಡ್ತೀವಿ. 300 ಮಿಲಿಯನ್ ಲೀಟರ್ ಪೆಟ್ರೋಲ್ ಕನ್ಸ್ಯೂಮ್ ಮಾಡ್ತೀವಿ. 400 ಮಿಲಿಯನ್ ಲೀಟರ್ ಅಷ್ಟು ಡೀಸೆಲ್ ಕನ್ಸ್ಯೂಮ್ ಮಾಡ್ತೀವಿ.
ಇದರಲ್ಲಿ ಹೆಚ್ಚು ನೋಡಿ, ಟೂ ವೀಲರ್ಸ್ಗೆ ಹೆಚ್ಚು ಹೊಡೆತ ಬೀಳದೆ ಕನ್ಸ್ಯೂಮ್ ಮಾಡ್ತೀವಿ. 400 ಮಿಲಿಯನ್ ಲೀಟರ್ ಅಷ್ಟು ಡೀಸೆಲ್ ಕನ್ಸ್ಯೂಮ್ ಮಾಡ್ತೀವಿ. ಇದರಲ್ಲಿ ಹೆಚ್ಚು ನೋಡಿ, ಟೂ ವೀಲರ್ಸ್ಗೆ ಹೆಚ್ಚು ಹೊಡೆತ ಬೀಳದೆ, ಯಾಕಂದ್ರೆ 61% ಟೂ ವೀಲರ್ ಪೆಟ್ರೋಲ್ ಯೂಸ್ ಮಾಡುತ್ತೆ, ಕಾರ್ಗಳು 34% ಯೂಸ್ ಮಾಡುತ್ತೆ. ಸೊ ಇಂತ ಮತ್ತೆ ಡೀಸೆಲ್ ಎಸ್ಪೆಷಲಿ ಟ್ರಕ್ಗಳು 28% ಯೂಸ್ ಮಾಡುತ್ತೆ.